ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಅನ್ಸ್ಟಾಪಬಲ್ ಇಂಟ್ರೊಡಕ್ಷನ್ ಚಾನಲ್ಗೆ ಸ್ವಾಗತ. ನಿಮ್ಮನ್ಸ್ ಸಂಸ್ಥೆಯಲ್ಲಿ ಒಟ್ಟು 275 ಹುದ್ದೆಗಳನ್ನು ಅರ್ಜಿಗೆ ಆಹ್ವಾನಿಸಲಾಗಿದೆ. ಇದರಲ್ಲಿ ಸ್ಟಾಫ್ ನರ್ಸ್ ಸೇರಿದಂತೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳನ್ನು ಅರ್ಜಿಗೆ ಆಹ್ವಾನಿಸಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ನಿಮಾನ್ಸ್. ಇದರಲ್ಲಿ ಗ್ರೂಪ್ ಎ ಪೋಸ್ಟ್ ಬಿಟ್ಟಿದ್ದಾರೆ. ಒಂದು ಸೀನಿಯರ್ ಸೈಂಟಿಫಿಕ್ ಆಫೀಸರ್ ನ್ಯೂರೋಮಸ್ಕ್ಯುಲರ್ ಒಂದು ಪೋಸ್ಟ್ ಇದೆ. ಜನರಲ್ ಇದೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಎರಡನೇ ಗ್ರೂಪ್ ಬಿ ಪೋಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಇದೆ, ಒಂದು ಪೋಸ್ಟ್ ಇದೆ, ಅದು SCಗಿದೆ ರಿಸರ್ವೇಷನ್ನು. ಇನ್ನು ಥರ್ಡ್ ಒನ್ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಸಬ್ ಸ್ಪೆಷಾಲಿಟಿ ಬ್ಲಾಕ್, ಒಂದು ಪೋಸ್ಟ್ ಇದೆ, ಅದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನು ನರ್ಸಿಂಗ್ ಆಫೀಸರ್ ಇದೆ, 266 ಪೋಸ್ಟ್ ಇದೆ. ಅದರಲ್ಲಿ SCಗೆ 63 ಪೋಸ್ಟು, STಗೆ 30 ಪೋಸ್ಟು, OBCಗೆ 66 ಪೋಸ್ಟು, EWSಗೆ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 25 ಪೋಸ್ಟು, ಅದರ್ಸ್ಗೆ 82. ಐದನೇ ಸ್ಪೀಚ್ ಥೆರಪಿಸ್ಟ್ ಆ್ಯಂಡ್ ಆಡಿಯಾಲಜಿಸ್ಟ್, ಒಟ್ಟು 3 ಹುದ್ದೆಗಳಿದೆ. OBCಗೆ 1, STಗೆ 1, ಜನರಲ್ಗೆ 1. ಇನ್ನು ಆರನೇ ಹುದ್ದೆ ನೋಡಿದರೆ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಇದೆ, ಹ್ಯೂಮನ್ ಜೆನೆಟಿಕ್ಸ್ ಇದೆ, 1 ಪೋಸ್ಟ್ ಇದೆ, ಅದರ್ಸ್ಗಿದೆ. ಇನ್ನು ಸೆವೆಂತ್ ಒಂದು ನೋಡೋದಾದರೆ ಟೀಚರ್ ಫಾರ್ MR ಚಿಲ್ಡ್ರನ್ ಕ್ಲಿನಿಕಲಿ ಸೈಕಾಲಜಿ, 1 ಪೋಸ್ಟ್ ಇದೆ, ಅದು ಜನರಲ್ಗಿದೆ. ಇನ್ನು 8ನೇ ಹುದ್ದೆ ನೋಡಿದರೆ ಅಸಿಸ್ಟೆಂಟ್ ಡೈಟಿಷಿಯನ್ ಇದೆ, 1 ಪೋಸ್ಟ್ ಇದೆ, ಅದು ಸಹ ಜನರಲ್ಗಿದೆ. ಓಕೆ, ಈ ಅಪ್ಲಿಕೇಶನ್ ಫಾರ್ಮ್ನ ನೀವು ಎಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ www.nimans.ac.in ಅಲ್ಲಿ ಹೋಗಿ ನೀವು ಈ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಪೇಮೆಂಟ್ ಎಲ್ಲಿ ಮಾಡಬೇಕಂದ್ರೆ www.nimans.ac.in ಅಲ್ಲಿ ಹೋಗಿ ಮಾಡಬೇಕು. ಇನ್ನು ಗ್ರೂಪ್ ಎ ಪೋಸ್ಟ್ಗೆ 2360 ರೂಪಾಯಿಗಳಿದೆ. ಇದರಲ್ಲಿ 1180 ಇನ್ ಕೇಸ್ ಆಫ್ SC ST ಕ್ಯಾಂಡಿಡೇಟ್ಸ್ಗೆ. ಗ್ರೂಪ್ ಬಿ ಪೋಸ್ಟು ಜನರಲ್ಗೆ 1180 ರೂಪಾಯಿ ಇದೆ. ಏನು 885 ಇನ್ ಕೇಸ್ ಆಫ್ SC ST ಕ್ಯಾಂಡಿಡೇಟ್ಸ್. ಮತ್ತು PWD ಕ್ಯಾಂಡಿಡೇಟ್ಸ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಎಕ್ಸಾಮ್ಷನ್ ಇದೆ ಫೀ ಕಟ್ಟೋದ್ರಿಂದ. ಇನ್ನು ಅಪ್ಲಿಕೇಶನನ್ನು ತುಂಬಿ ನೀವು 28/6/2021 ಒಳಗೆ ಅವರಿಗೆ ತಲುಪಿಸಬೇಕು. ಅಂದರೆ ಜೂನ್ 28 ಒಳಗೆ ಕಾಲಾವಕಾಶ ಕೊಡಲಾಗಿದೆ. ಡೀಟೇಲಾಗಿ ನೋಡ್ಕೊತ ಹೋಗೋಣ. ಮೊದಲನೇ ಹುದ್ದೆ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಸ್ಪೆಷಲಿಸ್ಟ್ ನ್ಯೂರೋಮಸ್ಕ್ಯುಲರ್, 1 ಪೋಸ್ಟ್ ಇದೆ, ಅದು ಜನರಲ್ಗಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್ PhD ಬೇಸಿಕ್ ಆರ್ ಮೆಡಿಕಲ್ ಸೈನ್ಸಲ್ಲಾಗಿರಬೇಕು. ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, 1 year ಎಕ್ಸ್ಪೀರಿಯನ್ಸ್ ಇನ್ ನ್ಯೂರೋಮಸ್ಕ್ಯುಲರ್ ಡಿಸೀಸ್ ಆ್ಯಂಡ್ ನ್ಯೂರೋಸೈನ್ಸಸ್. ಅಪ್ಪರ್ ಏಜ್ ಲಿಮಿಟು 40 ಇದೆ. ಪೇ ಮ್ಯಾಟ್ರಿಕ್ಸ್ ಲೆವೆಲ್ 11 ಇದೆ, 67,700 ರೂಪಾಯಿಂದ 2,08,700 ರೂಪಾಯಿ ಇದೆ. ಇನಿಷಿಯಲ್ ಪೇ ಇನ್ ದ ಪೇ ಮ್ಯಾಟ್ರಿಕ್ಸ್ ಇನಿಷಿಯಲ್ ಪೇ 67,700 ಇದೆ. ಇನ್ನು ಗ್ರೂಪ್ ಬಿ ಹುದ್ದೆ ಕಂಪ್ಯೂಟರ್ ಪ್ರೋಗ್ರಾಮರ್, ಇದು ಸಹ ಒಂದೇ ಪೋಸ್ಟ್ ಇದೆ, ಅದು SCಗೆ ಮೀಸಲಾಗಿದೆ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ವಿತ್ ನಾಲೆಜ್ ಇನ್ ಸ್ಟ್ಯಾಟಿಸ್ಟಿಕಲ್ ಅಪ್ಲಿಕೇಶನ್ಸ್. ಇದಕ್ಕೆ ಸಹ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡಲಿಂಗ್ ಡೇಟಾಬೇಸ್ ಇನ್ ಹೆಲ್ತ್ ಫೀಲ್ಡ್ ಇರಬೇಕು. ಇದಕ್ಕೂ ಅಪ್ಪರ್ ಏಜ್ ಲಿಮಿಟ್ ಇದೆ 30 ವರ್ಷಗಳು. ಪೇ ಮ್ಯಾಟ್ರಿಕ್ಸ್ ಬಂದು ಲೆವೆಲ್ 6 35,400 to 1,12,400. ಇನಿಷಿಯಲ್ ಪೇ ಮ್ಯಾಟ್ರಿಕ್ಸ್ ಇನಿಷಿಯಲ್ ಪೇ ಇಸ್ $35,400 ರೂಪೀಸ್. ಇನ್ನು ಮೂರನೇ ಹುದ್ದೆ ನೋಡಿದರೆ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಸಬ್ ಸ್ಪೆಷಾಲಿಟಿ ಇನ್ ಬ್ಲಾಕ್. ನಂಬರ್ ಆಫ್ ಪೋಸ್ಟ್ 1, ಇದು ಜನರಲ್ ಇದೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದರೆ ಪೋಸ್ಟ್ MD ಆರ್ MBBS. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ವಿತ್ MD. ಅಂದರೆ MD ಯಾರು ಮಾಡಿರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. MD ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ MBBS ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅಪ್ಪರ್ ಏಜ್ ಲಿಮಿಟ್ 35 ವರ್ಷ. ಪೇ ಮ್ಯಾಟ್ರಿಕ್ಸ್ ಲೆವೆಲ್ 7 ಇದೆ, ಅಂದರೆ 44,900 to 1,42,400. ಇನಿಷಿಯಲ್ ಪೇ ಎಷ್ಟಿದೆ ಅಂದರೆ 44,900 ರೂಪಾಯಿಗಳು. ಇನ್ನು ನರ್ಸಿಂಗ್ ಆಫೀಸರ್ ನಂಬರ್ ಆಫ್ ಪೋಸ್ಟ್ ಒಟ್ಟು 266 ಇದೆ. ಇದರಲ್ಲಿ SCಗೆ 63 ಮೀಸಲಾಗಿದೆ, STಗೆ 30, OBCಗೆ 66, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 25, ಅದರ್ಸ್ಗೆ 82 ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಇವ್ರಿಗೆ ಏನಿರಬೇಕಂದ್ರೆ BSc ನರ್ಸಿಂಗು ಅಥವಾ BSc ನರ್ಸಿಂಗ್ ಫ್ರಮ್ ಎನಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಇನ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಯೂನಿವರ್ಸಿಟಿ, ಅಥವಾ BSc ಪೋಸ್ಟ್ ಸರ್ಟಿಫಿಕೇಟ್
post basic BSc nursing from INC recognized institute university and registered at nurses and midwife in state or INC. And experience ಏನಿರಬೇಕಂದ್ರೆ 2 years experience in minimum 50 bedded hospital after acquiring the educational qualification mentioned above. ಅಪ್ಪರ್ ಏಜ್ ಲಿಮಿಟ್ 35 ವರ್ಷ ಇರಬೇಕು. ಪೇ ಮ್ಯಾಟ್ರಿಕ್ಸ್ ಲೆವೆಲ್ 7 44,900 ಇದೆ, ಅಪ್ ಟು 1,42,400 ತನಕ ಹೋಗುತ್ತೆ. ಇನಿಷಿಯಲ್ ಪೇ ಮ್ಯಾಟ್ರಿಕ್ಸ್ 44,900 ಇದೆ. ಇನ್ನು ಫಿಫ್ತ್ ಪೋಸ್ಟ್ ಸ್ಪೀಚ್ ಥೆರಪಿಸ್ಟ್ ಆ್ಯಂಡ್ ಆಡಿಯಾಲಜಿಸ್ಟ್ 3 ಪೋಸ್ಟ್ ಇದೆ. ಒಂದು ಎಸ್ ಟಿಗೆ ಮೀಸಲಾಗಿದೆ, OBC ಒಂದಿದೆ, ಅದರ್ಸ್ಗೆ ಒಂದಿದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಫಸ್ಟ್ or high second class in master degree in speech pathology and or audiology or equivalent qualification from recognized university board. Experience ಕೇಳಿದರೆ experience in the field of speech pathology and or audiology preferably in neuropsychiatric disorder. ಅಪ್ಪರ್ ಏಜ್ ಲಿಮಿಟ್ ಕೇಳಿದರೆ 30 ವರ್ಷ. ಪೇ ಮೆಟ್ರಿಕ್ಸ್ ಇದೆ ಲೆವೆಲ್ 6 ಇದೆ, 35,400 to 1,12,400 ಇದೆ. ಇನಿಷಿಯಲ್ ಪೇ ಇದೆ 35,400 ರೂಪಾಯಿಗಳು. ಇನ್ನು ಸಿಕ್ಸ್ತ್ ಪೋಸ್ಟಿಗೆ ನೋಡೋದಾದರೆ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತೆ ವುಮೆನ್ ಜೆನೆಟಿಕಲಿ. ನಂಬರ್ ಆಫ್ ಪೋಸ್ಟ್ 1 ಇದೆ, ಅದು ಜನರಲ್ಗಿದೆ. ಎಜುಕೇಷನ್ ಕ್ವಾಲಿಫಿಕೇಷನ್ 1 or 2 ಕ್ಲಾಸ್ ಮಾಸ್ಟರ್ಸ್ ಡಿಗ್ರಿ ಆರ್ ಎಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ ಇನ್ ದ ಲೈಫ್ ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಇನ್ನು ಎಕ್ಸ್ಪೀರಿಯನ್ಸ್ 2 years ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇನ್ ಬಯೋಲಾಜಿಕಲ್ ಸೈನ್ಸ್ ಆರ್ ಮಾಲಿಕ್ಯುಲರ್ ಬಯಾಲಜಿ. ಡಿಸೈರಬಲ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೊಸೆಸಿಂಗ್ ಆರ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂರಲಾಜಿಕಲ್ ಮಟೀರಿಯಲ್ ಫಾರ್ ಲೈಟ್ ಆ್ಯಂಡ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಆರ್ ಅಥವಾ ಎಕ್ಸ್ಪೀರಿಯನ್ಸ್ ಇನ್ ಡಯಾಗ್ನೋಸ್ಟಿಕ್ ಮಾಲಿಕ್ಯುಲರ್ ಬಯಾಲಜಿ. ಇನ್ನು ಅಪ್ಪರ್ ಏಜ್ ಲಿಮಿಟ್ ನೋಡೋದಾದರೆ 35 ವರ್ಷ. ಪೇ ಮ್ಯಾಟ್ರಿಕ್ಸ್ ನೋಡೋದಾದರೆ ಲೆವೆಲ್ 6 35,400 to 1,12,400. ಇನಿಷಿಯಲ್ ಪೇ ಇದೆ 35,400. ಇಷ್ಟು ಈ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ನು 7th ಪೋಸ್ಟ್ ನೋಡೋದಾದರೆ ಟೀಚರ್ ಫಾರ್ MR ಚಿಲ್ಡ್ರನ್ ಇದೆ, ಕ್ಲಿನಿಕಲಿ ಸೈಕಾಲಜಿ. ಇದು ಸಹ 1 ಪೋಸ್ಟ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ BA BSc ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಸೈಕಾಲಜಿ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್. ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಇನ್ ಎ ನಾರ್ಮಲ್ ಸ್ಕೂಲ್ ಆರ್ ಎ ಸ್ಕೂಲ್ ಆಫ್ ದ ಹ್ಯಾಂಡಿಕ್ಯಾಪ್ಡ್. ಅಪ್ಪರ್ ಏಜ್ ಲಿಮಿಟ್ ಇದೆ 30 years. ಪೇ ಮ್ಯಾಟ್ರಿಕ್ಸ್ ಇದೆ ಲೆವೆಲ್ 6 35,400 to 1,12,400. ಇನಿಷಿಯಲ್ ಪೇ ಇದೆ 35,400. ಇನ್ನು 8th ಪೋಸ್ಟ್ ನೋಡೋದಾದರೆ ಅಸಿಸ್ಟೆಂಟ್ ಡೈಟಿಷಿಯನ್, ಇದು ಸಹ 1 ಪೋಸ್ಟ್ ಇದೆ, ಅದರ್ಸ್ಗೆ ಇದೆ. ಕ್ವಾಲಿಫಿಕೇಷನ್ ನೋಡೋದಾದರೆ BSc ಡಿಗ್ರಿ ಇನ್ ಸೈನ್ಸ್ ಆ್ಯಂಡ್ ಡಿಪ್ಲೊಮೊ ಇನ್ ಡಯಟಿಕ್ಸ್ ಆರ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಎಕ್ಸ್ಪೀರಿಯನ್ಸ್ ಇದೆ 2 years ಆ್ಯಸ್ ಎ ಡಯಟಿಷಿಯನ್ ಇನ್ ಮೇಜರ್ ಹಾಸ್ಪಿಟಲ್ ಫಾರ್ BSc ವಿತ್ ಡಿಪ್ಲೊಮೊ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅಪ್ಪರ್ ಏಜ್ ಲಿಮಿಟ್ 30 years. ಪೇ ಮೆಟ್ರಿಕ್ಸ್ ಇದೆ ಲೆವೆಲ್ 6 35,400 to 1,12,400. ಇನಿಷಿಯಲ್ ಪೇ ಇದೆ 35,400 rupees. ಒಟ್ಟು 8 ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಇಲ್ಲಿ 4th one ನೋಡೋದಾದರೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಅವರ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕು. ಅಫಿಷಿಯಲ್ ವೆಬ್ಸೈಟ್ ಹೆಸರು www.nimans.ac.in. ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಈ ಅಡ್ರೆಸ್ಗೆ 28/6/2021 ಸಾಯಂಕಾಲ 4:15 ಗಂಟೆ ಒಳಗೆ ನೀವು ಅದನ್ನು ತಲುಪಿಸತಕ್ಕದ್ದು. ಅಡ್ರೆಸ್ ಬಂದ್ಬಿಟ್ಟು ದ ಡೈರೆಕ್ಟರ್ ಆಫ್ ನಿಮಾನ್ಸ್ PB ನಂಬರ್ 2900 ಹೊಸೂರು ರೋಡ್, ಬ್ಯಾಂಗ್ಳೂರ್ 560029 ಇಂಡಿಯಾ. ಆನ್ ಆರ್ ಬಿಫೋರ್ 28/6/2021 ಬಿಫೋರ್ 4:30 PM ನೀವು ಅಲ್ಲಿಗೆ ತಲುಪಿಸಬೇಕು ಅದನ್ನು. ಇನ್ನು 8 ಪೋಸ್ಟ್ ಇದೆ. 8 ಪೋಸ್ಟಿಗೂ ಸಪ್ರೇಟಾಗಿ ಕಳಿಸ್ಬೇಕು. 1 ಪೋಸ್ಟಿಗೆ ಒಂದೇ ಅಪ್ಲಿಕೇಶನ್ ಕಳಿಸ್ಬೇಕು. ಬೇರೆ ಪೋಸ್ಟಿಗೆ ನೀವು ಎಲಿಜಿಬಲ್ ಆಗಿದ್ದರೂ ಸಹ ಅದಕ್ಕಾಗಿ ಸಪ್ರೇಟ್ ಫಾರ್ಮನ್ನು ತುಂಬಿ ಸಪ್ರೇಟ್ ಫೀಸ್ ತುಂಬಿ ಅವರಿಗೆ ಕಳಿಸ್ಬೇಕು. ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ ಅವಕ್ಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕು. ನೀವು ಯಾವ ಡಾಕ್ಯುಮೆಂಟ್ ಕಳಿಸ್ಬೇಕಾದ್ರೆ ಏಜ್ ಪ್ರೂಫು, ಅಕಾಡೆಮಿಕ್ ಕ್ವಾಲಿಫಿಕೇಷನ್, ಮಾರ್ಕ್ ಶೀಟು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಕ್ಸೆಟ್ರಾ ಇವನ್ನೆಲ್ಲ ಕಳಿಸ್ಬೇಕು ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ. ಓಕೆ, ನಮ್ಮ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.